ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಚಿಕನ್ ಫಾಕ್ಸ್, ಅಮ್ಮ ಆಗೋದು. ಇದನ್ನು ಯಾವ ರೀತಿ ಅಮ್ಮ ಬಂದಾಗ ಯಾವ ರೀತಿ ಮಕ್ಕಳನ್ನ ಕೇರ್ ಮಾಡೋದು ಅಂತ ಇರ್ಬೋದು, ಅಥವಾ ಅದು ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದು, ಮತ್ತು ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನೋದು ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ. ಮೊದಲನೇದಾಗಿ ಅಮ್ಮ ಬಂದಿದೆ ಅಂತ ಅಂದರೆ ನಮ್ಮಲ್ಲಿ ರೆಗ್ಯುಲರ್ ಆಗಿ ಏನು ರೂಲ್ಸ್ಗಳನ್ನ ಫಾಲೋ ಮಾಡ್ತಾರಲ್ಲ, ಮನೆಯಲ್ಲಿ ಏನು ಶುಚಿತ್ವನ ಮೇಂಟೈನ್ ಮಾಡಬೇಕು ಅನ್ನೋದಿರ್ಬೋದು, ಅಥವಾ ಮಕ್ಕಳಿಗೆ ಬೇವಿನ ಸೊಪ್ಪಿನ ಎಲೆಯಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡಿಸೋದಿರ್ಬೋದು, ಮಗು ಮಲ್ಕೊಳ್ಳೋ ಜಾಗದಲ್ಲಿ ಬೇವಿನ ಸೊಪ್ಪನ್ನ ಹಾಕೋದಿರ್ಬೋದು, ಇದನ್ನೆಲ್ಲ ಫಾಲೋ ಮಾಡಬೇಕಾ ಮಾಡಬಾರ್ದಾ, ಇದು ಕಂಪ್ಲೀಟಾಗಿ ಮೂಢನಂಬಿಕೆ. ಡಾಕ್ಟರ್ನ ಮಾತ್ರನೇ ನಾವು ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಮಾತ್ರ ಫಾಲೋ ಮಾಡಬೇಕು. ಈ ಮೂಢನಂಬಿಕೆನ ಫಾಲೋ ಮಾಡಬೇಕಾ ಮಾಡಬಾರ್ದಾ, ಮಾಡಲೇಬಾರ್ದು ಅಂತಲೂ ಬಿಡ್ಬೋದಲ್ವಾ ಅನ್ನೋದು ಎಲ್ಲರ ಮನಸ್ಸಲ್ಲಿ ಬಂದಿರುವಂತಹ ಪ್ರಶ್ನೆ. ಎಲ್ರಿಗೂ ಅದೊಂದು ಪ್ರಶ್ನೆ ಕಾಡುತ್ತೆ, ಯಾವುದು ಸರಿ, ನಾವು ವೈಜ್ಞಾನಿಕವಾಗಿ ಹೋಗ್ಬೇಕಾ ಅಥವಾ ನಮ್ಮ ಪುರಾತನ ಕಾಲದಿಂದ ಏನು ನಡೆಸ್ಕೊಂಡು ಬಂದಿದಾರಲ್ಲ ಅದರ ಪ್ರಕಾರ ಹೋಗ್ಬೇಕಾ, ಯಾವುದು ಮಾಡಿದ್ರೆ ಸರಿ ಈ ಅಮ್ಮ ಬಂದಾಗ ಅನ್ನೋದು ಎಲ್ಲರ ಮನಸ್ಸಲ್ಲೂ ಒಂದು ಕ್ವಶನ್ ಇರುತ್ತೆ. ಏನಂದರೆ ಮನೆಯಲ್ಲಿ ನಡ್ಕೊಂಡ್ಬಂದಿರೋ ಥರ ಮಾಡ್ತಾ ಹೋದರೆ ಅಯ್ಯೋ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತೇನೋ, ಡಾಕ್ಟರ್ ಹತ್ರ ಹೋಗಿದ್ರೆ ನನ್ನ ಮಗು ಇಷ್ಟೆಲ್ಲ ಪೇಯ್ನ್ ಅನುಭವಿಸ್ತಿರ್ಲಿಲ್ವೇನೋ ಅಂತ ಒಂದು ಮೈಂಡಲ್ಲಿ ಬರುತ್ತೆ. ಡಾಕ್ಟರ್ ಹತ್ರ ಹೋಗಿ ಬಂದು ಕೂಡ ಮಗು ರಿಕವರಿ ಆಗೋಕ್ಕೆ 2-3 ಡೇಸ್ ತೊಗೊಂಡಾಗ ಅಯ್ಯೋ ನಾನು ಡಾಕ್ಟರ್ ಹತ್ರ ಹೋಗಿ ತಪ್ಪು ಮಾಡಿಬಿಟ್ನೇನೋ, ಮನೇಲೇ ಇದ್ದಿದ್ರೆ ನನ್ನ ಮಗು ಬೇಗ ಹುಷಾರಾಗೋದೇನೋ ಅಂತ ಅನಿಸುತ್ತೆ. ಈ ಎರಡೂ ರೀತಿಯಲ್ಲೂ ಕಾಣೋದು ಮಗುವಿನ ಮೇಲಿನ ಪ್ರೀತಿ ಅಷ್ಟೇ. ಸೊ ಇವತ್ತಿನ ನನಗೆ ತಿಳಿದ ಮಟ್ಟಿಗೆ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅಮ್ಮ ಬರೋದಕ್ಕಿಂತ ಮುಂಚೆ ಅಥವಾ ಚಿಕನ್ ಫಾಕ್ಸ್ ಆಗೋದಕ್ಕಿಂತ ಮುಂಚೆ ಒಂದು ದಿನ 24 hours ತುಂಬ ಜ್ವರ ಬಂದಿರುತ್ತೆ. ಜ್ವರ ಎಲ್ಲ ಕಡಿಮೆ ಆಯಿತು, ಹುಷಾರಾಯಿತು ಅಂದಾಗ ಎದೆ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ಸಣ್ಣ ಸಣ್ಣ ನೀರು ತುಂಬಿದ ಗುಳ್ಳೆಗಳೆಲ್ಲ ಶುರುವಾಗುತ್ತೆ. ಅದನ್ನು ಕ್ರಮೇಣ ಒಂದು ದಿನದ ಒಳಗಡೆ 12 ಗಂಟೆ ಒಂದು ದಿನದ ಒಳಗಡೆ ಮೈ ಪೂರ್ತಿಯಾಗಿ ಆ ಗುಳ್ಳೆಗಳು ಶುರುವಾಗುತ್ತೆ. ಆ ಗುಳ್ಳೆಗಳಾದಾಗ ಏನಂದರೆ ಬಾಯೊಳಗೆ, ಗಂಟಲೊಳಗೆ ಎಲ್ಲದೂ ಕೂಡ ಚಿಕನ್ ಫಾಕ್ಸ್ಗಳಾಗಿರುತ್ತೆ. ಆ ಟೈಮಲ್ಲಿ ಮಗುಗೆ ಏನು ಊಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಬಾಡಿಯಲ್ಲಿ ಲಿಕ್ವಿಡ್ ಕ್ರಮೇಣ ಕಡಿಮೆ ಆಗ್ತಾ ಬಂದಿರೋದ್ರಿಂದ ಮಗು ಏನು ಊಟ ಮಾಡ್ತಿರೋದ್ರಿಂದ ಬೇಗ ಸುಸ್ತಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಚಿಕನ್ ಫಾಕ್ಸ್ ಆದಾಗ ಮಗುಗೆ ಎಷ್ಟು ಸಾಧ್ಯನೋ ಅಷ್ಟು ಲಿಕ್ವಿಡ್ನ ಕೊಡಿ. ಎಳ್ನೀರು, ಏನಂದರೆ ಅಮ್ಮ ಆಗಿದೆ ಎಳ್ನೀರು ಕುಡಿಸಿ, ಮಜ್ಜಿಗೆ ಊಟ ಮಾಡಿಸಿ ಅಂತ ಹೇಳ್ತಾರೆ. ಸೊ ಅದೇ ಕಾರಣಕ್ಕೋಸ್ಕರ ರಿಕವರಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಮಜ್ಜಿಗೆನ ಯೂಸ್ ಮಾಡೋದಿರ್ಬೋದು, ಎಳ್ನೀರನ್ನ ಕುಡಿಸೋದಿರ್ಬೋದು, ಇದರಿಂದ ಅಮ್ಮ ತಣ್ಣಗಾಗ್ತಾರೆ ಕುಡಿಸಿ ಅಂತ ಹೇಳ್ತಾರೆ. ಬಟ್ ವೈಜ್ಞಾನಿಕವಾಗಿ ಕೂಡ ಹೌದು, ಮಗುಗೆ ಡೈಜೆಷನ್ ಪವರ್ ಕಂಪ್ಲೀಟಾಗಿ ಕಳ್ಕೊಂಬಿಟ್ಟಿರುತ್ತೆ ಚಿಕನ್ ಫಾಕ್ಸ್ ಆದಾಗ. ಸೊ ಆ ಟೈಮಲ್ಲಿ ನೀವು ಎಳ್ನೀರನ್ನ ಕೊಟ್ಟರೆ ನಮ್ಮ ದೇಹಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಸಿಗ್ತಾ ಹೋಗುತ್ತೆ, ಮತ್ತು ನಮ್ಮ ದೇಹ ಸುಧಾರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಎಳ್ನೀರನ್ನ ಕೊಡಿ, ಮಜ್ಜಿಗೆನ ಕೊಡಿ, ಅಥವಾ ತುಂಬ ತೆಳ್ಳಗೆ ಗಂಜಿ ಥರ ಮಾಡಿ ಕೊಡಿ ಅನ್ನೋದು ಅದಕ್ಕೇ ನಮ್ಮ ಡೈಜೆಷನ್ಗೆ ಹೆಲ್ಪ್ ಆಗಲಿ ಅನ್ನೋದಂಥ ಕಾರಣಕ್ಕೋಸ್ಕರ. ಇನ್ನು ಬೇವಿನ ಎಲೆ, ಬೇವಿನ ಸೊಪ್ಪು, ಆಮೇಲೆ ಅರಿಶಿನ ಇದನ್ನೆಲ್ಲ ಹಾಕಿ ಸ್ನಾನ ಮಾಡಿಸ್ಬೋದು. ಅಂದರೆ ಮೈಗೆಲ್ಲ ಹಾಕಿ ಉಜ್ಜಿ ಅದೆಲ್ಲ ಮಾಡಬೇಡಿ. ಬಿಸಿ ನೀರು ಏನು ಇಡ್ತಿರಲ್ಲ ಅದರೊಳಗಡೆ ಸ್ವಲ್ಪ ಬೇವಿನ ಎಲೆನ ಹಾಕಿ ಸ್ನಾನ ಮಾಡಿಸ್ಬೋದು. ಡೈಲಿ ಸ್ನಾನ ಮಾಡಿಸ್ಬೇಕಾ ಚಿಕನ್ ಫಾಕ್ಸ್ ಆದಾಗ ಅಂದರೆ ಖಂಡಿತವಾಗ್ಲೂ ಮಾಡಿಸಿ, ಏನು ತೊಂದರೆ ಏನೂ ಆಗಲ್ಲ. ಡೈಲಿ ಸ್ನಾನ ಮಾಡಿಸೋದ್ರಿಂದ ಏನಂದರೆ ದೇಹದಲ್ಲಿ ಬ್ಯಾಕ್ಟೀರಿಯಾಗಳೇನಾದರೂ ಇತ್ತು ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ನಾವು ಬೇವಿನ ಸೊಪ್ಪನ್ನ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಸೊ ಆ ಟೈಮಲ್ಲೆಲ್ಲ ಬೇವಿನ ಸೊಪ್ಪು ಹಾಕೋದ್ರಿಂದ ಬ್ಯಾಕ್ಟೀರಿಯಾಗಳು ಹತ್ರ ಬರೋದಿಲ್ಲ, ಮಗುಗೆ ಮತ್ತೆ ಬೇರೆ ಯಾವುದೇ ಇನ್ಫೆಕ್ಷನ್ ಆಗೋದಿಲ್ಲ ಅನ್ನುವಂಥ ಒಂದು ರೀಸನ್ಗೆ ಹಾಕ್ತಿದ್ರು. ಈಗಲೂ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಅಥವಾ ತುಂಬ ಒಣಗಿದೆ ಅನ್ನೋದನ್ನು ಮಗು ಮಲ್ಕೊಳ್ಳೋ ಬೆಡ್ ಮೇಲೆಲ್ಲ ಹಾಕಿ ಮಗುಗೆ ಚುಚ್ಚೋ ಥರ ಎಲ್ಲ ಮಾಡೋದು ಬೇಡ. ಪಕ್ಕದಲ್ಲಿ ಇಟ್ಟರೆ ಸಾಕಾಗತ್ತೆ ಅಷ್ಟೇ. ಇನ್ನು ನೆಕ್ಸ್ಟ್ ಬಂದು ಈ ಚಿಕನ್ ಫಾಕ್ಸ್ ಆಗಿದೆ. ಚಿಕನ್ ಫಾಕ್ಸ್ ಆದಾಗ ಯಾವ ಥರದ ಊಟ ಕೊಡಬೇಕು ಅಂದರೆ ಮೊದಲೇ ಹೇಳ್ದಂಗೆ ಎಳ್ನೀರು ಇರ್ಬೋದು, ಜ್ಯೂಸ್ಗಳಿರ್ಬೋದು, ಮಜ್ಜಿಗೆ ಅನ್ನ ಇರ್ಬೋದು, ಇದನ್ನು ಕೊಡ್ಬೋದು. ಕಿತ್ತಲೆ ಹಣ್ಣು, ನಿಂಬೆ ಹಣ್ಣು ಅಥವಾ ಸ್ಪೈಸ್ ಆಗಿರುವಂತಹ ಊಟಗಳು ಇದು ಯಾವುದನ್ನು ಕೊಡಬೇಡಿ. ನಾನ್ ವೆಜ್ ಕೂಡ ಕೊಡಬಾರ್ದು, ಯಾಕಂದರೆ ಡೈಜೆಷನ್ ಇರೋದಿಲ್ಲ ಮಕ್ಕಳಲ್ಲಿ ಡೈಜೆಷನ್ ಪವರು. ಸೊ ನೀವು ಆ ಟೈಮಲ್ಲಿ ನಾನ್ ವೆಜ್ ಕೊಟ್ಟರೆ ಮಕ್ಕಳಿಗೆ ತೀರಾ ಕಷ್ಟ ಆಗಿಬಿಡುತ್ತೆ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಅಷ್ಟೇ. ಇದು ಬಂದು ಒಂದು ವಾರದೊಳಗಡೆ ರಿಕವರಿ ಆಗುತ್ತೆ. ರಿಕವರಿ ತನ್ನಂತಾನೇ ಆಗುತ್ತೆ. ಯಾಕಂದರೆ ಮಕ್ಕಳಿಗೆ ಚಿಕನ್ ಫಾಕ್ಸಿಗೆ ಇಂಜೆಕ್ಷನ್ಸ್ಗಳು ಇರುತ್ತೆ. ಬಟ್ ಆ ಇಂಜೆಕ್ಷನ್ನ ಹಾಕಿಲ್ಲ ಅಂತ ಅಂದರೆ, ವ್ಯಾಕ್ಸಿನೇಷನ್ ನಾವು ಸಣ್ಣ ಮಕ್ಕಳಲ್ಲಿ ಮಾಡಿಸಿಲ್ಲ ಅಂದರೆ ಒಂದು ಸಲ ಬರುತ್ತೆ. ಒಂದು ಸಲ ಬಂದ ಮೇಲೆ ಮಕ್ಕಳು ತನ್ನಂತಾನೇ ಅದರ ವಿರುದ್ಧ ಹೋರಾಡುವಂತಹ ಶಕ್ತಿನ ಪಡ್ಕೊತಾರೆ. ಇಮ್ಯುನಿಟಿ ಬಂದಮೇಲೆ ಮಕ್ಕಳಿಗೆ ಇದು ಮತ್ತೆ ಪದೇ ಪದೇ ಕಾಡೋದಿಲ್ಲ. ಹೌದು ಬಂದಿದೆ, ಬಟ್ ತೀರಾ ಸಿವಿಯರ್ ಆಗ್ತದೆ ಮಗು ಕಂಡೀಷನ್ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಯಾಕಂದರೆ ಇದು ಮುಂದುವರೆದಾಗಿ ಬ್ರೈನ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ನ್ಯೂಮೋನಿಯಾ ಇರ್ಬೋದು, ಇದೆಲ್ಲ ಆಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವಾರ ಆದ್ರೂ ಕಡಿಮೆ ಆಗ್ತಾನೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಒಂದು ವಾರ ಇಲ್ಲ ಈಗ ತಾನೇ ಕಾಣಿಸ್ಕೊಂಡಿದೆ ಅಂದರೆ ಡಾಕ್ಟರ್ ಹತ್ರ ಹೋಗುವಂತಹ ಅವಶ್ಯಕತೆ ಏನೂ ಇಲ್ಲ. ಡಾಕ್ಟರ್ ಹತ್ರ ಹೋದ್ರೂ ಕೂಡ ಅದೇ ಹೇಳೋದವರು, ಮನೇಲಿ ಕೇರ್ ಮಾಡಿ, ಏನೂ ಆಗಲ್ಲ, ಹುಷಾರಾಗತ್ತೆ ಮಗು ಅಂತ ಹೇಳಿ. ಒಂದು ವಾರ ಆದಮೇಲೂ ಕಡಿಮೆ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಡಾಕ್ಟರ್ನ ಮೀಟ್ ಮಾಡಿ.
ಮನೇಲಿ ಎಷ್ಟು ಸಾಧ್ಯನೋ ಅಷ್ಟು ಮಗುನ ಹೊರಗಡೆ ಬಿಡ್ದೇನೆ, ಹೊರಗಡೆ ಹೋದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹೊರಗಡೆ ಎಲ್ಲೂ ಕಳಿಸ್ತೇನೆ, ಮನೇಲೇ ನೀಟಾಗಿ ಕ್ಲೀನಾಗಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಗುಗೆ ಡಸ್ಟ್ ಎಲ್ಲ ಆಗೋದಿರ್ಬೋದು, ಅದೆಲ್ಲ ಆಗದೆ ಇರೋ ರೀತಿ, ಅಥವಾ ತುರಿಕೆ ಬರ್ತಿದೆ ಅಂದಾಗ ತುಂಬ ಕೆರ್ಕೊಳ್ಳುತ್ತೆ ಮಗು, ಆ ಟೈಮಲ್ಲಿ ದಿನಕ್ಕೆ 2 ಸಲ ಸ್ನಾನ ಮಾಡಿಸೋದು, ಇದನ್ನೆಲ್ಲ ಮಾಡೋದ್ರಿಂದ ಕ್ರಮೇಣ ಮಗು ದಿನೇ ದಿನೇ ಚೇತರಿಸ್ಕೊಳ್ಳುತ್ತೆ. ಯಾವುದಾದ್ರೂ ಕ್ರೀಮ್ ಅಪ್ಲೈ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಯಾವುದೂ ಕ್ರೀಮ್ ಬೇಡ, ತನ್ನಂತಾನೇ ಹುಷಾರಾಗುತ್ತೆ. ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ಆಫರ್ ಮಾಡಿ ಮಗುಗೆ ಈ ಟೈಮಲ್ಲಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.